ಅವಾಗ ನಾಟ್ ಓನ್ಲಿ ಈಗ ನೋಡಿ ಇವತ್ತು ಸರ್, ಈಗ ಇಸ್ರೇಲ್ದು ಸರ್, ಎಷ್ಟು ಇಸ್ರೇಲ್ದು ಸುದರ್ಶನ್ ಸರ್, ಇಸ್ರೇಲು ಕರೆಂಟ್ಲಿ ಒಂದು 30 ಕಿಲೋಮೀಟರ್ ಸೆಕ್ಯೂರಿಟಿ ಝೋನನ್ನು ಸೌತ್ ಲೆಬನಾನಲ್ಲಿ ಹೆಜ್ಬುಲ್ಲಾಗಳನ್ನು ಹಿಮ್ಮೆಟ್ಟಿಸೋ ದೃಷ್ಟಿಯಿಂದ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ. 30 ಕಿಲೋಮೀಟರ್ ಇದೇ ಲೆಬನಾನಲ್ಲಿ ಹೆಜ್ಬುಲ್ಲಾಗಳನ್ನ ಹಿಂದೆ ಹಾಕಬೇಕು ಅಂಥೇಳಿ. ಅದರಲ್ಲೂ ಒಂದು ರೀತಿ ಸಕ್ಸಸ್ ರೇಟ್ ಕಾಣಿಸ್ತಾ ಇದೆ ಸರ್ ಇಸ್ರೇಲ್ನವ್ರಿಗೆ, ಹೆಜ್ಬುಲ್ಲಾಗಳ ಪಾಯಿಂಟ್ ಆಫ್ ವ್ಯೂವಿಂದ ಲೆಬನಾನಲ್ಲಿ. ಅದೇ ಹೇಳಿದ್ನಲ್ಲ, ಈ ಟಿಬ್ರಿಸ್ ಅಂತ ಒಂದು ನದಿ ಇದೆ, ಓಕೆ. ಅದರಿಂದ ಈಗ ಇಸ್ರೇಲಿನ ಗಡಿಗೆ 30 ಕಿಲೋಮೀಟರ್. ಹ್ಞೂ ಅಲ್ಲಿ ಬರೀ ಹಿಜ್ಬುಲ್ಲಾಗಳೇ ಇಲ್ಲ, ಹ್ಞೂ ಇಲ್ಲಿ ಇಸ್ರೇಲ್ನಿಂದ ವಲಸೆ ಹೋದ ಜ್ಯೂಸ್ಗಳು ಇದ್ದಾರೆ, ಓಕೆ. ಕ್ರಿಶ್ಚಿಯನ್ಗಳು ಇದ್ದಾರೆ, ಹ್ಞೂ ಎಲ್ಲ. ಇಟ್ ಇಸ್ ಎ ಕಾಸ್ಮೋಪಾಲಿಟನ್ ಪಾಪ್ಯುಲೇಷನ್. ಅದರಲ್ಲಿ ಹಿಜ್ಬುಲ್ಲಾಗಳನ್ನ ಹೆಕ್ಕಿ ತೆಗಿಯೋದು ಬಹಳ ಕಷ್ಟ. ಅಂದ್ರೆ ಈ ಕೊಲಾಟ್ರಲ್ ಡ್ಯಾಮೇಜ್ ಏನಿರುತ್ತಲ್ಲ, ಇಟ್ ಈಸ್ ಎನಾರ್ಮಸ್. ಸೊ ನನಗೆ ಅನ್ಸೋದು ಇಸ್ರೇಲ್ ಶುಡ್ ಗೋ ಈಸಿ ಆನ್ ದಿಸ್. ಓಕೆ, ಫೈನ್. ಆಮೇಲೆ ಲೆಬನಾನ್ ಈಸ್ ನೌ ನೋ ಮೋರ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಇರಾನ್. ಓಕೆ. ಅವ್ರು ಬಿಟ್ಟೇ ಇರಾನಿನ ರಾಯಭಾರಿನ ಕಳ್ಸೇ ಬಿಟ್ರು. ಇರಾನಿನ ತಂಟೆನೆ ಬೇಡ, ನೀವು ಹೋಗಿ, ನಮ್ ದೇಶಕ್ಕೆ ಬೇಡ, ಬಹಳ ಅನಾಹುತ ಆಗಿದೆ ನಿಮ್ಮಿಂದ ಅಂತೇಳಿ. ನೌ ಇಫ್ ದೇ ಹ್ಯಾವ್ ಸೆನ್ಸ್, ಲೆಬನೀಸ್ ಗವರ್ಮೆಂಟ್ ಹ್ಯಾಸ್ ಸೆನ್ಸ್, ದೆನ್ ದೇ ಶುಡ್ ಅಡ್ವೈಸ್ ಪೀಪಲ್ ಟು ಕಮ್ ಟು ದ ನಾರ್ತ್ ಆಫ್ ದಟ್ ರಿವರ್. ಅವಾಗ ಒಂದಿಷ್ಟು ರಕ್ತಪಾತ ಕಡಿಮೆ ಆಗುತ್ತೆ. ರಮಾನಾಥ್ ಅವರೇ, ಇನ್ನೊಂದೇನು ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಈ 5 days ಸೀಸ್ ಫೈರ್ ಅಂತನೋ, ಕದನ ವಿರಾಮ ಅಂತನೋ, ಇರಾನ್ನ ಯಾವುದೋ ಅನಾಮಿಕ ವ್ಯಕ್ತಿಯೊಂದಿಗೆ ನಾನು ಮಾತಾಡ್ಬಿಟ್ಟಿದ್ದೀನಿ ಅಂತನೋ, ಟ್ರಂಪ್ ಇಲ್ಲಿ ಸುಳ್ಳು ಹೇಳ್ತಿರೋದೋ ನಿಜ ಹೇಳ್ತಿರೋದೋ ನಮಗೆ ಗೊತ್ತಿಲ್ಲ. 5 days ಅಂತೂ ಏನಕ್ಕೋ ಒಂದು ಗ್ಯಾಪ್ ಅಂತ ತೊಗೊಂಡಿರೋದು ನಿಜ. ಹೊರ್ಮುಜಲ್ಲಿ ಏನಾದರೂ ಮಾಡಲಿಕ್ಕ, ಅಥವಾ ಕ್ರೂಡ್ ಆಯಿಲ್ ಪ್ರೈಸು ಈ ಮಾತನ್ನು ನಂಬಿಕೊಂಡು ಎಮೋಷನಲಿ, ಭಾವನಾತ್ಮಕವಾಗಿ ಚೂರು ಮಾರ್ಕೆಟ್ ರಿಯಾಕ್ಟ್ ಮಾಡಿ ಸ್ವಲ್ಪ ಈ ಕ್ರೂಡ್ ಆಯಿಲ್ ಬೆಲೆ ಬೀಳಲಿ, ಆ ಮೂಲಕ ಸ್ವಲ್ಪ ತಹಬದಿಗೆ ಬರಲಿ ಅಂಥೇಳಿ. ಈ ಕ್ರೂಡ್ ಆಯಿಲ್ ವಿಚಾರ ಇದೆಯಲ್ಲ, ಇದು ಹೇಗೆ ಅಂದರೆ, ನೀವು ಏನೇ ಮಾಡಿ ಕ್ರೂಡ್ ಆಯಿಲ್ ನಾನು ಜಾಸ್ತಿ ಮಾಡಿಬಿಡ್ತೀನಿ ಬೆಲೆ, ನಾನು ಆರಾಮಾಗಿರ್ತೀನಿ ಅಂತ ಹೇಳೋಕ್ಕಾಗಲ್ಲ. ನಾನು ವಿಷ ಕುಡಿದ್ಬಿಟ್ಟು ಬೇರೆಯವ್ರು ಸತ್ತೋಗ್ಲಿ ಅಂದಂಗೆ, ಅದು ವಿಷ ನಾನು ಕುಡಿದು ಬೇರೆಯವ್ರು ಸಾಯ್ಲಿ ಅಂತ ಹೇಳಿದ್ರೆ ಎಷ್ಟು ಹಾಸ್ಯಾಸ್ಪದ ಆ ಥರ ಇರುತ್ತದು. ಸೊ ಇನ್ನು ಮೇಲೆ ಈ 5 days ಆದಮೇಲೆ ಈ ವಾರ್ನ ಇನ್ನೂ ಇದೇ ಇಂಟೆನ್ಸಲ್ಲಿ ಮುಂದುವರಿಸೋದು ಬಹಳ ಕಷ್ಟ. ಒಂದು ವೇಳೆ ಮುಂದುವರಿಸಿಬಿಟ್ರೆ, ಇರಾನ್ ಹೇಗಿದೆ ಈಗ ಅಂದರೆ, ಕಳ್ಕೊಳ್ಳೋಕೆ ನಮ್ಮ ಹತ್ರ ಏನೂ ಇಲ್ಲ, 16,000 ಟಾರ್ಗೆಟ್ ಹೊಡೆದಾಕಿದ್ದೀವಿ ಅಂತ ಅಮೆರಿಕನೇ ಹೇಳ್ತಾ ಇದೆ, ಇನ್ನೇನೂ ಇಲ್ಲ, ನಾವು ಮುಳುಗ್ತೀವಿ, ನಿಮ್ಮನ್ನು ಮುಳುಗಿಸ್ತೀವಿ, ನೋಡ್ತಾ ಇರಿ. ಹೋರ್ಮುಜ್ ಅಂತೂ ಬಿಡಲ್ಲ, ರಕ್ತ ಹರಿಸ್ಬಿಡ್ತಾರೆ, ಹೋರ್ಮುಜ್ ಬಿಟ್ಕೊಡಲ್ಲ. ಹೋರ್ಮುಜ್ ಬಿಟ್ಕೊಟ್ರೆ ಇರಾನ್ನಲ್ಲಿ ಹಾರ್ಟೇ ಇಲ್ಲ ಅಂತ ಆಗ್ಬಿಡುತ್ತೆ ಅವ್ರಿಗೆ ಅಂತ. ಡೆಫಿನೆಟ್ಲಿ ಹೌದು. ನೀವು ಹೇಳ್ದಂಗೆ ಹೋರ್ಮೋಸ್ ಬಿಟ್ಕೊಟ್ರೆ ಅವ್ರಿಗೆ ಆಲ್ಮೋಸ್ಟ್ ವಾರ್ ಬಿಟ್ಕೊಟ್ಟಂಗೆ. ಇವಾಗ ಆಯಿಲ್ ಪ್ರೈಸ್ ಗ್ಲೋಬಲಿ ಎಲ್ಲರಿಗೂ ಹೀಟ್ ಫೀಲ್ ಆಗ್ತಾ ಇರೋದೇ ಹೋರ್ಮೋಸ್. ಅದಕ್ಕೆ ಪ್ರೆಷರ್ ಹಾಕೋದು ಕೂಡ ಅಮೆರಿಕ ಮೇಲೆ ಗ್ಲೋಬಲಿ. ಹೌದು, ಆಯಿಲ್ ಪ್ರೈಸಸ್ ಜಾಸ್ತಿ ಆಗಿರೋದ್ರಿಂದ, ಫುಲ್ ವರ್ಲ್ಡ್ ಇಂಪ್ಯಾಕ್ಟ್ ಬಿದ್ದಿರೋದ್ರಿಂದ ಅಮೆರಿಕ ಇವಾಗ ಒಂದು 5 day ಗ್ಯಾಪ್ ಅಂತ ಹೇಳಿದ್ದಾಯ್ತು. ಸೊ ಮಾರ್ಕೆಟ್ಸ್ ಹ್ಯಾವ್ ರಿಯಾಕ್ಟೆಡ್ ಪಾಸಿಟಿವ್ಲಿ ಫಾರ್ ದಿಸ್ 5 day. ಆಲ್ಸೋ ಆಯಿಲ್ ಪ್ರೈಸಸ್ ಆಲ್ಸೋ ಬಿದ್ದಿದೆ. ನಮ್ದು ಸೆನ್ಸೆಕ್ಸ್ ನಿಫ್ಟಿ ಬಿದ್ದಿದ್ದು ಆಲ್ಮೋಸ್ಟ್ 12% ಮೇಲೆ. ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ಒಂದು ತಿಂಗಳ ಇದು ನೀವು ನೋಡಿದ್ರೆ ಬಿದ್ದಿತ್ತು. ಸೊ ಲಾಸ್ಟ್ 1-2 ದಿನದಲ್ಲಿ ಎಲ್ಲ ಸ್ಟಾಕ್ ಪ್ರೈಸಸ್ ಎಲ್ಲ ಒಂದ್ ಸ್ವಲ್ಪ ಮೇಲೋಗಿರೋದು. ಸೊ ಮಾರ್ಕೆಟ್ಸ್ ಆರ್ ಆಲ್ಸೋ ರಿಯಾಕ್ಟಿಂಗ್ ಪಾಸಿಟಿವ್ಲಿ ಫಾರ್ ದಿಸ್ ಪಾಸಿಟಿವ್ ನ್ಯೂಸ್. ಇದೇನಾದ್ರೂ ಇವರು ವಾಪಸ್ ಏನಾದ್ರೂ ಯುದ್ಧ ಕಂಟಿನ್ಯೂ ಮಾಡಿದ್ರೆ, we can again see crude prices going up. Okay. And ಜಾಸ್ತಿ ತುಂಬಾ ಟೈಮ್ ಎಳ್ಕೊಂಡೋದ್ರೆ ಕ್ರೂಡ್ ಪ್ರೈಸಸ್ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಬೆನಿಫಿಷರಿ ರಷ್ಯಾ, ಆದ್ರೆ ಕ್ರೂಡ್ ಪ್ರೈಸಸ್ ಜಾಸ್ತಿ ಆಗಿರೋದ್ರಿಂದ ಫುಲ್ ಎಕಾನಮಿ ಮೇಲೆ, ಗ್ಲೋಬಲ್ ಎಕಾನಮಿ ಮೇಲೆ ಒಂದ್ ಸ್ವಲ್ಪ ಇಂಪ್ಯಾಕ್ಟ್ ಜಾಸ್ತಿ ಬೀಳುವಂತ ಚಾನ್ಸಸ್. ಫೈನ್. ಸೊಫಾನ್, ಈಗ ಈ ನಮ್ಮಲ್ಲಿ ಇಲ್ಲಿಂದ ಯಾರೆಲ್ಲ ಹೋಗಿದಾರಲ್ಲ, ಬೇರೆ ದುಬೈ ಆ ಥರ ದೇಶಗಳು ಅಥವಾ ಮುಸ್ಲಿಂ ಕಂಟ್ರೀಸ್ಗೆಲ್ಲ ಹೋಗಿದಾರಲ್ಲ, ಇಲ್ಲಿಂದ ಉದ್ಯೋಗ ಅರಸಿ ಹೋಗಿದ್ದಾರೆ, ಸ್ವಲ್ಪ ಸಂಪಾದನೆ ನಾವು ಜಾಸ್ತಿ ಮಾಡಬೇಕು, ನನ್ನ ಮಂಗಳೂರಲ್ಲಿರ್ತಕ್ಕಂಥ ಮನೆಗೋ ಬೆಂಗಳೂರಲ್ಲಿರೋ